ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಎಣ್ಣೆಗಾಯಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ರೊಟ್ಟಿ, ಚಪಾತಿಗೆ ಮತ್ತೆ ಅನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ. ಬೇಕಾಗುವಂತ ಪದಾರ್ಥಗಳನ್ನು ಕೂಡ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ನಾನು ಹೀರೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಬೇಕಾಗುವಂಥ ಪದಾರ್ಥ ಇಟ್ಕೊಂಡಿದ್ದೀನಿ. ಇಲ್ಲಿ 1/4 kg ಹೀರೆಕಾಯಿ ಮೇಲ್ಗಡೆಯಿಂದ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸಿಳ್ಳಿ ಇಟ್ಟಿದ್ದೀನಿ. ಇದು 1/4 kg ಇದೆ. ಎಳೆ ಹೀರೆಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ರೆಡ್ ಮಾಡ್ತಾ ಇರೋದ್ರಿಂದ ತೋರಿಸ್ತಿದ್ದೀನಿ ಚಿಲ್ಲಿ ಪೌಡರು. ಇಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಇಲ್ಲಿ ಜೀರಿಗೆ 2 ಬೇಕು. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಸ್ವಲ್ಪ ಬೆಲ್ಲ, ಶುಂಠಿ, ಮತ್ತು ಇಲ್ಲಿ 1 ಸಣ್ಣದ ಈರುಳ್ಳಿ, ಕರಿಬೇವು, ಸ್ವಲ್ಪ ಹುರಿದಿರುವಂಥ ಶೇಂಗಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಎಣ್ಣೆ. ಇಷ್ಟಿದ್ರೆ ಆಯಿತು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ನಾನು ಇಲ್ಲೊಂದು ಚಿಕ್ಕದಂತ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಈಗ ನಾನಿಲ್ಲಿ ಇಟ್ಕೊಂಡಿರೋವಂಥದ್ದು ಶುಂಠಿ ಮತ್ತು ಎಳ್ಳು ಒಟ್ಟಿಗೆ ಸೇರಿಸ್ತೇನೆ. ಇದನ್ನು ಕೂಡ ಈಗ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಸ್ಲೋ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್. ಇದನ್ನು ನೀವು ಇಲ್ಲಿ ಕಾಯಿ ಮೆಣಸು ಹಾಕಿ ಎಣ್ಣೆಗಾಯಿ ಮಾಡ್ತೀನಿ ಅಂತಂದರೆ ಅದನ್ನು ಮಾಡ್ಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕಿ ಮಾಡ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ನಾನು ಕಾಯಿ ಮೆಣಸಾಗಲಿ ಏನನ್ನು ತೋರಿಸಿಲ್ಲ. ಅದು ಒಂಥರ ಬರುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ನಾನು ಫ್ರೆಂಡ್ಸ್. ಇದು ಈಗ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರೊಳಗಡೆ ಸೇರಿಸ್ತೇನೆ. ಇದು ಕೂಡ ಫ್ರೈ ಆಗಲಿ. ಈಗ ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೇನೆ. ನೋಡಿ, ಇದು ಸಿಡಿತಾ ಇದೆ ಈಗ ನೋಡಿ ಎಷ್ಟು. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೇನೆ. ಮಿಕ್ಸಿಯಲ್ಲಿ ಹಾಕೋತೇನೆ. ಸ್ವಲ್ಪ ಆರಲಿ. ಇದು ಮಿಕ್ಸಿಯಲ್ಲಿ ಹಾಕ್ತೇನೆ ಫ್ರೆಂಡ್ಸ. ನೋಡಿ, ಇದರದ್ದೆಲ್ಲ ನಾನು ಮಿಕ್ಸಿಗೆ ಹಾಕಿದೆ ಫ್ರೆಂಡ್ಸ್. ಅದೇ ಪಾತ್ರೆಗೆ ನಾನಿಲ್ಲಿ ಕಟ್ ಮಾಡಿಟ್ಟಿರೋಂಥ ಹೀರೆಕಾಯಿನ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದಕ್ಕೂ ಕೂಡ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಾಗಿ ಬರುತ್ತೆ. ನಾವಿಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು, ಮಸ್ತಾಗುತ್ತೆ. ನೋಡಿ, ಈ ಥರ ನಾವು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ, ಮಸ್ತಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಏನೂ ಇಲ್ಲ ಅಂದ್ರೆ 4 ರಿಂದ 5 ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಇದನ್ನು. ನೋಡಿ, ಈಗ ನಾನಿದು ಫ್ರೈ ಆಗಿದೆ ಫ್ರೆಂಡ್ಸ್. ತಗೊಂಡ್ಬಿಡ್ತೇನೆ ಇದನ್ನು. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸಾಕು ನಮಗೆ ಇಷ್ಟು ಫ್ರೈ ಆದರೆ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ. ನೋಡಿ, ನಾನು ಇದಕ್ಕೆ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ್. ಎಲ್ಲವನ್ನು ಸ್ವಲ್ಪ ಆರಲಿ ಇದು, ಯಾಕಂದರೆ ನಮಗೆ ಇದು ತುಂಬಲಿಕ್ಕೆ ಬರಬೇಕು. ಆರಲಿ ಫ್ರೆಂಡ್ಸ್ ಅದು ಸ್ವಲ್ಪ. ನೋಡಿ, ಇಲ್ಲಿ ಫ್ರೈ ಮಾಡಿರುವಂಥದ್ದೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಹುರಿದಿಟ್ಟಿರುವಂಥ ಶೇಂಗಾ ಕೂಡ ಹಾಕೋತಾ ಇದ್ದೀನಿ. ಮತ್ತು ಚಿಲ್ಲಿ ಪೌಡರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಇತ್ತಲ್ಲ, ಬೆಲ್ಲನೂ ಸೇರಿಸ್ಬೋದು. ಇಲ್ಲಾಂದರೆ ನಾವು ಹಾಗೆ ಮೇಲ್ಗಡೆ ಹಾಕ್ಬೋದು. ನಾನು ಮೇಲೆ ಹಾಕ್ತೇನೆ ಫ್ರೆಂಡ್ಸ್. ಇಷ್ಟನ್ನು ಈಗ ನಾನು ತರಿಯಾಗಿ ರುಬ್ತೇನೆ. ಫುಲ್ ನೈಸಾಗಿ ಏನು ರುಬ್ಬಲ್ಲ, ತರಿಯಾಗಿ ನೋಡಿ, ಈ ಥರ ಈಗ ನಾನು ರುಬ್ಬಿದ್ದೇನೆ ಫ್ರೆಂಡ್ಸ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಲ್ಲ. ಈಗ ಇದನ್ನು ನಾನು ಈ ಹುರಿದಿರೋಂಥ ಹೀರೆಕಾಯಲ್ಲಿ ತುಂಬ್ತೇನೆ. ಇಲ್ಲಿದೆ ನೋಡಿ, ಇದರೊಳಗಡೆ ಹಾಕಿಬಿಡ್ತೇನೆ ಫ್ರೆಂಡ್ಸ್. ನೋಡಿ, ಇದರೊಳಗಡೆ ನಾನು ಸ್ವಲ್ಪ ಸ್ವಲ್ಪ ಇದನ್ನ ಮಸಾಲೆನ ಇದರೊಳಗಡೆ ಹಾಕ್ತೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಥರ ಹಾಕಿ ಸೈಡ ಈ ಥರ ನಾವು ಇಟ್ಕೋತಾ ಬರಬೇಕು. ಎಲ್ಲದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಉಳಿಲಿ ಮಸಾಲೆ, ಪರವಾಗಿಲ್ಲ, ಮೇಲ್ಗಡೆ ಹಾಕ್ಲಿಕ್ಕೆ ಬರುತ್ತೆ. ನಾನು ಇದೇ ಥರ ಎಲ್ಲದಕ್ಕೂ ಹಾಕಿಟ್ಕೋತೇನೆ. ನೋಡಿ, ಈ ಥರ ನಾನು ಎಲ್ಲದಕ್ಕೂ ತುಂಬಿದ್ದೇನೆ. ಅದು ಬಿದ್ದಿದೆ. ಎಷ್ಟು ಉಳಿದಿದೆ ಫ್ರೆಂಡ್ಸ, ಮೇಲ್ಗಡೆ ಹಾಕ್ಲಿಕ್ಕಾಗುತ್ತೆ. ಈಗ ಒಗ್ಗರಣೆ ಕೊಡೋಣ ಬನ್ನಿ. ನಾನು ಮತ್ತೆ ಅದೇ ಪಾತ್ರೆ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ. ಅದಕ್ಕೆ ನೋಡಿ, ಇಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಅದು ಎಣ್ಣೆ ಕಾಯಿಲಿ. ನೋಡಿ, ಇದಕ್ಕೆ ಸಾಸಿವೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ.
ಮಸಾಲೆ ಹುರಿಯುವಾಗ ಕೂಡ ಹಾಕಿದ್ನೆಲ್ಲ, ಅದಕ್ಕಾಗಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೆ, ಸಾರಿ ಆವಾಗಲೇ. ಈಗ ಇದಕ್ಕೆ ಇಲ್ಲಿ ಇಟ್ಟಿರುವಂಥ ಈರುಳ್ಳಿ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ಕೆಂಪಗಾಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ. ನಾವು ಬೆಳ್ಳುಳ್ಳಿ ತೊಗೊಂಡಿದ್ದಿಲ್ಲ, ಈ ಥರ ಸ್ವಲ್ಪ ತರಿಯಾಗಿ ಕುಟ್ಟಿ ಇದಕ್ಕೆ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾವು ಇಲ್ಲಿ ರೆಡಿ ಮಾಡಿಟ್ಟಿರುವಂಥ ಮಸಾಲೆ ಇದರದ್ದು ಎಲ್ಲವನ್ನು ಇದಕ್ಕೆ ಹಾಕ್ತೀನಿ ನೋಡಿ. ಈಗ ನೋಡಿ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಇದನ್ನು ಕೂಡ ಈಗ ಎಣ್ಣೆಯಲ್ಲಿ ಈ ಥರ ತಿರುಗಿಸ್ಕೊಂಡ್ಬಿಡಿ ಒಂದ್ಸತಿ ನೋಡಿ. ಉಳಿದಿರೋಂಥ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ. ನನಗೆ ನೋಡಿ ಇದಕ್ಕೆ ಹಾಕ್ತೀನಿ. ಇದರೊಳಗಡೆ ಸ್ವಲ್ಪ ನೀರು ಹಾಕಿ ಫ್ರೆಂಡ್ಸ, ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ. ಈ ಸಮಯದಲ್ಲಿ ಇದಕ್ಕೆ ಬೆಲ್ಲ ಇಟ್ಟಿದ್ದೆಲ್ಲ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಬೆಲ್ಲ ಬೇಕೇ ಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಗ್ರೇವಿ ಥರ ಬೇಕು ಅನಿಸಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕು. ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಗ್ರೇವಿ ಇರಲಿ ಅಂಥೇಳಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಗ್ರೇವಿ ಇರಬೇಕು, ಎಣ್ಣೆಗಾಯಿಗೆ ಚೆನ್ನಾಗಿರುತ್ತೆ ಆವಾಗಲೇ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಮಗೆ ಕೈಲಿ ಹಾಕಿ ಅಭ್ಯಾಸ ಇದೆ ಫ್ರೆಂಡ್ಸ, ಸ್ಪೂನ್ಲಿ ಹಾಕಿದರೆ ಒಂಥರ ಗೊತ್ತೇ ಅನಿಸಲ್ಲ. ಈಗ ಇದು ಚೆನ್ನಾಗಿ ಕುದಿಯಲಿ, ನಮಗೆ ಚೆನ್ನಾಗಿ ಕುದಿಬೇಕು. ಒಂದು 5 ರಿಂದ 6 ನಿಮಿಷ ಕುದೀಲಿ, ಸ್ವಲ್ಪ ಗಟ್ಟಿ ಬರುತ್ತೆ ಆವಾಗ. ನೋಡಿ ಕುದೀತಾ ಇದೆ, ಎಣ್ಣೆನ ಹೇಗೆ ಬಿಟ್ಟಿದೆ ಈ ಥರ ಬಿಟ್ಟರೆ ಇದು ರೆಡಿಯಾಗಿದೆ ಅಂಥೇಳಿ ಅರ್ಥ ಫ್ರೆಂಡ್ಸ. ಈಗ ಇದು ರೆಡಿಯಾಗಿದೆ ಹೀರೆಕಾಯಿ ಎಣ್ಣೆಗಾಯಿ ನಮಗೆ ಫ್ರೆಂಡ್ಸ. ಇದಕ್ಕೆ ಲಾಸ್ಟಲ್ಲಿ ನಾನು ರೆಡಿಯಾಗಿದೆಲ್ಲ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಡ್ತೀನಿ ನೋಡಿ. ಇದಕ್ಕೆ ಲಾಸ್ಟಲ್ಲಿ ಈಗ ಹೀರೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ನಿಮಗೆ ಸರ್ವ್ ಮಾಡಿ ನಾನು ಈಗ ತೋರಿಸ್ತೇನೆ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಹೀರೆಕಾಯಿ ಎಣ್ಣೆಗಾಯಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಅಲ್ಲ ಹೀರೆಕಾಯಿ ಎಣ್ಣೆಗಾಯಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ತುಂಬ ಈಜಿ ಇಂಗ್ರೀಡಿಯೆಂಟ್ಸು, ಜಾಸ್ತಿ ನಾನು ಪದಾರ್ಥ ಏನು ಹಾಕಿಲ್ಲ, ಆದರೂ ಅಷ್ಟು ಈಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಆಗುತ್ತೆ ನಿಮಗೂ ಕೂಡ ಮಾಡಲಿಕ್ಕೆ. ನಾವು ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.